ಹಲೋ ಮಂಗಳವಾರ ಅಣ್ಣ, ಹಲೋ ಅಣ್ಣ, ಏನ್ ಮಾಡ್ತಿದ್ಯಪ್ಪ ಕಂದ? ಕರೀತಾ ಇದ್ದೀನಿ. ಇದು ನಾನೀಗ ಬಾತ್ರೂಮ್ ಹಾಕಿ ಕುಂತಿದ್ದೀನಿ ಸ್ವಾಮಿ. ಎಲ್ಲನ ಕುಂತಿರು, ನಾನೊಂದು ಶಪಥ ಮಾಡ್ಬಿಟ್ಟಿದ್ದೀನೋ ಕಂದ ಮಗನೇ. ಆಯ್ತು ಮಾಡಿ. ಏನಂತ ಗೊತ್ತೇನೋ, ಹಾಂ ಇವತ್ತು ರಾತ್ರಿ ಹಾಂ ಒಂದು ಸರಿ ಊಟ ಮಾಡಿ, ಹಾಂ ರಾತ್ರಿ 8 ಗಂಟೆಗೆ ಒಂದ್ಸರಿ ಊಟ ಫಲಾರ ಸೇವಿಸ್ಬಿಡ್ತೀನಿ. ಹಾಂ ಇನ್ನೊಂದು ವರ್ಷ ಊಟ ಮಾಡಲ್ಲ ಕಣ, ನಾನು ಹಂಗೆ ಇರ್ತೀನಿ. ಸತ್ತೋಗಲ್ಲ ಸ್ವಾಮಿ? ಆ ಸತ್ತೋಗಲ್ವಾ? ಇಲ್ಲ, 2020 ಬರತಕ್ಕ ಹಾಂ ನಾನು ಊಟ ಮಾಡಲ್ಲ ಕಣ. ಇವತ್ತೊಂದ್ ದಿವಸ ಊಟ ಮಾಡ್ತೀನಿ. ಒಂದಿನ ಉಪವಾಸ. ಇದು ಎಂತದ ಇದ್ರಾಗೆ ಎಂತದ್ರಾಗೆ ಶಿವರಾತ್ರಿ ಹಬ್ಬದಾಗ ಒಂದಿನ ಉಪವಾಸ ಇರ್ತಾರಲ್ಲ, ಅವರೇ ಎಳ್ನೀರು, ಆಮೇಲೆ ಇದೆಂತದು ಇದು ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ಅಂತದಿಂತ ತಿಂತಾರೆ. ನೀವು ಇನ್ನೊಂದು ವರ್ಷ ಅಂತ 3 ದಿನ ಬರ್ತೀರಲ್ಲ ಸ್ವಾಮಿ, ಹೊರಗೆ ಹೋಗ್ತೀರ ಅಷ್ಟೇ. ಇಲ್ಲ ಕಣ ಕಂದ, ನಾನೇನ್ ಗೊತ್ತೇನು, 2019 ಇವತ್ತು ಲಾಸ್ಟ್ ಊಟ ಮಾಡಿದ್ರೆ ಇನ್ನು 2020 ಬರದಾಗ ನಾನು ಊಟ ಮಾಡಲ್ಲ. ಮುಂದಿನ ವರ್ಷ ತಗ ಊಟ ಮಾಡಲ್ಲ ಕಣ. ಇದು ನಿನ್ನ ಮೇಲೆ ಆಣೆ. ನಮ್ಮನ್ಯಾಗ ನಾವು ಇಲ್ಲ ಸ್ವಾಮಿ, ಊಟ ಮಾಡ್ತೀವಿ, ನಾವು ಟೀ ಕುಡಿತೀವಿ, ಊಟ ಎಲ್ಲ ಮಾಡ್ತೀವಿ. ಒಟ್ಟು ನಮ್ಮ ಮೇಲೆ ಯಾಕೆ ಹಣೆ ಇಕ್ತೀರಿ? ಯಾರನ್ನ ಸಾಯರ್ ಮೇಲೆ ಹಣೆ ಕೇಳ್ರಿ. ಯಾರನ್ನ ಸಾಯರ್ ಮೇಲೆ ಹಣೆ ಕೇಳ್ರಿ. ನಾವು ಊಟ ಎಲ್ಲ ತಿಂತೀವಿ. ಇನ್ನು ವರ್ಷ ಎಲ್ಲ ವರ್ಷ 9 ಕಾಲ ಊಟ ಮಾಡ್ತಲೇ ಇರ್ತೀವಿ. ನಿನ್ನ ಮಾಡೋದು ವಿಶಾಲಮ್ಮನ ಮೇಲೆ ಆಣೆ. ಅಲ್ಲ, ನೀವು ಎಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀರ. ನಿಮ್ಗೆ ಮಕ್ಳಿಲ್ಲ, ಮರಿಲ್ಲ, ಸಂಸಾರ ಇಲ್ಲ, ಸ್ವಾಮಿಗಳು. ನೀವು ಯಾರ್ದಾನ ಬೇರೆ ಸ್ವಾಮಿಗಳ ಮೇಲೆ ಹಣೆ ಇಕ್ರಿ. ನಿನ್ ಮಕ್ಳ ಮೇಲೆ ಅದೇನು ಮಾತು ಸ್ವಾಮಿ, ಒಬ್ಬ ಗುರುಗಳಾದರೂ ಆಮೇಲೆ ಸ್ವಾಮಿಗಳಾಗ ಹೇಳೋ ಮಾತುಗಳು ನೋಡಿ. ನಮ್ಮ ಸ್ವಾಮಿಗಳು ಇದಕ್ಕೋಸ್ಕರನ ಪ್ರಧಾನಮಂತ್ರಿನೇ ಗೊತ್ತವ್ರು ನಾಳೆ. ಹೌದೌದು. ಅಂತಂದ್ರೆ ನೀವು ವರ್ಷಗಟ್ಟಲೆ ಉಪವಾಸ ಇರೋರು, ಇಡೀ ದೇಶನೇ ನಿಮ್ಗೆ ನೋಡಕ್ ಬರ್ತೈತಿ, ಇಡೀ ಪ್ರಪಂಚನೇ. ಕಂದ, ನನಗೆ ಜ್ಞಾನೋದಯ ಆಗಿದೆ ಕಣ. ಏನ್ ಗೊತ್ತನೋ, ನಿನ್ನ ಶಿಷ್ಯನಾಗ ಮಾಡ್ಕೋಬೇಕು ಅಂತ ಕಣ. ಶಿಸ್ತಿನಾಗಿ ಮಾಡ್ಕೊಳಕ್ ಹೋದ್ರೆ ಇಲ್ಲಿ ಮನೆ ತ ಉಗಿತಾರ ಸ್ವಾಮಿ. ಯಾಕ ಅಂತಾನೆ ಸಂಸಾರ ಕಟ್ಕೊಂಡಿದ್ದೆ, ಮಕ್ಳು ಮರಿ ಹುಟ್ಟಿಸ್ದೆ, ಹಂಗೆ ಹಿಂಗೆ ತೂತ್ ಮನೆ ಬಿಟ್ಟು ಹೋಯ್ದಿ ಅಂತ ಅವ್ರಿಗೆಲ್ಲ ಏನ್ ಬೇಕೋ ಒದಗಿಸ್ಬಿಟ್ಟಿ. ಅಲ್ಲಿಗೆ ಹುಡುಕೊಂಬಂದ್ ಬಟ್ಟೆ ಎಲ್ಲ ಬಿಚ್ಚಿ ಹಸ್ಬಿಟ್ಟು ಹಂಗೆ ಹೇಳ್ಕೊಂಬಂದ್ಬಿಡ್ತಾರೆ. ಇಲ್ಲ ಇಲ್ಲ, ನಿಂಗೆ ದೀಕ್ಷೆ ಕೊಡ್ತೀನಿ. ಶಿಕ್ಷೆನಾ? ಶಿಕ್ಷೆನಾ? ದೀಕ್ಷೆ. ನೀನ್ ನನ್ನ ಶಿಷ್ಯನಾಗು, ನಿನ್ ಮಕ್ಳಿಗೆಲ್ಲ ಮದುವೆ ಮಾಡೋ ಜವಾಬ್ದಾರಿ ನಂದಿರ್ಲಿ. ಆಮೇಲೆ ನಿನ್ ಹೆಂಡತಿಗೆ ಒಂದ್ ಗತಿ ಕಾಣಿಸೋಣ, ಏನನ್ನ ಮಾಡಿ. ನೀನ್ ನನ್ನ ಶಿಷ್ಯ ಆಗ್ಬೇಕಷ್ಟೇ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಅದೇ ಇದು ಸೌಂಡ್ ಇಂದ ಸ್ವಲ್ಪ, ಆಮೇಲೆ ಇದು ಎಂತೆಂತ ಕಾಯಿಲೆ ತಿರುಗಿ ಏನ್ ಸ್ವಾಮಿ, ಅದು ಹಿಂದಗಡೆ ನಾವು ಅದೇ ಬಾತ್ರೂಮ್ಗೆ ಹೋಗ್ತೀವಲ್ಲ. ಯಾವ ಹಿಂದಗಡೆ? ಬಾತ್ರೂಮ್ಗೆ ಹೋಗ್ತೀವಲ್ಲ ಸ್ವಾಮಿ, ಹಿಂದಗಡೆ ಇದು ಟಾಯ್ಲೆಟ್ ಹೋಗುತ್ತಲ್ಲ. ನಾವ್ ಹೋಗಲ್ಲಪ್ಪ ಯಾವ ಹಿಂದ್ಗಡೆಗೂ, ನಾ ಬಾತ್ರೂಮ್ಗೆ ಹೋಗೋದು. ಅದೇನಾ, ಅದು ಹೋಗುತ್ತಲ್ಲ. ಏನದು ಹೋಗುತ್ತಲ್ಲ? ಏರ್ ಹೋಗುತ್ತಲ್ಲ. ಏರ್ ಹೋಗುತ್ತಲ್ಲ ಬಾಯಾಗ? ಅಲ್ಲ, ಇದು ಹಿಂದಗಡೆ ಅಂದ್ರೆ ನಾವು ಇದನ್ನ ಕಕ್ಕ ಮಾಡ್ತೀವಲ್ಲ ಸ್ವಾಮಿ. ಏನಪ್ಪ? ಕಕ್ಕ ಮಾಡ್ತೀವಲ್ಲ. ಕಕ್ಕ ಮಾಡ್ತೀವಲ್ಲ. ಏನಂಗಂದ್ರೆ ಹೇಳು. ಲೆಟ್ರಿನ್ ಮಾಡ್ತೀವಲ್ಲ. ಆ ಜಾಗ ಹತ್ರ ಸತ್ತು ನಮ್ಗೆ ತಿಳಿದ ಮಟ್ಟಿಗೆ ನೀವು ಈ ಸೌಂಡ್ ಲೆಕ್ಕಾಚಾರ ಹಾಕೊಂಡ್ರೆ ಈ ಸೇತುವೆಗಳು ಅಡಿಗೆ ಆಗ್ತಾರಲ್ಲ, ನೀರು ಪರ್ ಹೋಗಕ್ಕೆ ಬಳೆಗಳು, ಆ ಲೆಕ್ಕಾಚಾರ ಬರುತ್ತೆ ಸ್ವಾಮಿ. ಯಾಕಪ್ಪ? ಅಲ್ಲ ಹೇಳೋದು ನೋಡ್ರಿ, ಆ ಲೆಕ್ಕಾಚಾರ ಬರುತ್ತೆ ಅಂತ ನನಗೆ ತಿಳಿದ ಮಟ್ಟಿಗೆ. ಈಗ ಒಂದ್ ಕೆಲ್ಸ ಮಾಡೋ, ನೀನು ಬಂದು ನನ್ ಜೊತೆ ಈ ವರ್ಷ ಊಟ ಮಾಡ್ಬಿಡೋಣ 2019ಕ್ಕೆ. ಮುಂದಿನ ವರ್ಷ ತನಕ ಊಟ ಮಾಡೋದ್ ಬೇಡ ಕಣ, ಬಾರ ನನ್ ಜೊತೆ. ಏನ್ ಸ್ವಾಮಿ ಬಂದ್ರೆ ನಿಮ್ಮ ಇದು ಏರ್ ಕುಡ್ಕೊಂಡ್ ಕೊಡ, ನಾವು ಏನು ಬೇಡ ಸ್ವಾಮಿ. ಯಾಕಪ್ಪ? ಬೇಡ. ಈ ವರ್ಷ ಸಂಸಾರ ಐತೆ. ಯಾರಿಗೋ? ನಮ್ಗೆ. ನನ್ಗೂ ಗೊತ್ತಿಲ್ದಂಗ ಅವು ಕಣ್ ಸುಮ್ಮಿರಲ್ಲ. ಎಲ್ಲ ಸ್ವಾಮಿ, ಅನ್ನ ಗೊತ್ತಾದ್ರೆ ನೀವು ನಿತ್ಯಾನಂದ ಸ್ವಾಮಿ ಅವ್ರಿವ್ರು ಇದು ರಸಲೀಲೆ ಅಂತದಿಂತದ್ದು ಅಂತ ಹೇಳ್ಕೊಂಡು
ಬಟ್ಟೆ ಬಿಚ್ಚಿ ಹಾಕಿ ಪಟಾಕಿ ಹಾಕಿ ಡಮೇರಲ್ಲಿ ಇಟ್ಬಿಡ್ತಾರೆ ಸ್ವಾಮಿ. ಅಪ್ಪ ನನಗೆ ಎಂತ ಕೆಟ್ಟ. ಬಿಡಿ ಸ್ವಾಮಿ, ನಿಮ್ ಫೋನ್ ಮಾಡ್ಬೇಡಿ ಇನ್ನ. ಯಾರಿಗೂ ಹೇಳಕ್ ಹೋಗ್ಬೇಡ. ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆಯನ್ನು ಹಾಕೋದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲ ನಾನು ಪೌಡ್ರ್ ಎಲ್ಲ ಅಪ್ರೂಪ್ಗೊಂದಿನ ಹಾಕೋಣದು. ಪೌಡ್ರ್ ಅಲ್ಲೋ ಕಣಲೆ. ಹಲೋ, ನೀವ್ ಯಾರು ಹೇಳಿ? ಪೌಡ್ರ್ ಅಲ್ಲ, ಯಾವ ಮಂತ್ರಲ್ಲೇ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ, ಇಷ್ಟು ಜನದ ಹಾಳು ಮಾಡಿದಾಯ್ತು. ಇನ್ಯಾವಳ ಮೊಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾರ? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು, ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಹಿಂಗೆ ಆಗ್ಬೇಕು, ಅದು ಇನ್ನೊಂದು ಬದಲಾಗಬೇಕು. ಇನ್ನೊಂದ್ ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ, ಅವರಲ್ಲ. ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ, ಲೋಪಾರ್ದ ಮಕ್ಕಳು. ಏಯ್, ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಅಲ್ಲ ಕಣಲೆ. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅವ್ರು ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ ಹಲೋ, ಪುಣ್ಯ ಸ್ಥಳಕ್ಕೆ ಹೋಗೋದು ಅಂತೆಲ್ಲ ಕೆಟ್ಟದು. ಲೈ, ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ಫೋಟೋ ಹೊಡೆದಿರಲ್ಲ ಅವಳು ಅವಳು ಲೈ, ಯಾರು ಅವಳು? ಯಾವಳ ಬೇಕಾದ್ರೆ ಕೇಳೋಗ್ರಿ. ನಿಮ್ ಎಲ್ಲ ಕೆಟ್ಟದ್ ಮಾತಾಡ, ನಿಮ್ಮ ಹತ್ರ ಅವೆಲ್ಲ ಕೆಲ್ಸಗಳು ಅಲ್ಲ ಕಣ್ಣೆತ್ತು ನೋಡಲ್ಲ ನಾವು.